ವಿಧಾನಸೌಧದಲ್ಲೇ ಹೊಡೆದಾಡಿದ್ದಾರೆ, ಬಾಕಿಯವ್ರು ಬಂದು ಅಟ್ಯಾಕ್ ಮಾಡಿದ್ದಾರೆ. ಅದೆಲ್ಲ ಅವ್ರಿಗೆಲ್ಲ ಬಿಟ್ಬಿಟ್ಟು ಒಬ್ಬೊಬ್ಬರಿಗೆ ಪಿಕ್ ಆ್ಯಂಡ್ ಚೂಸು ಮಾಡ್ತಾ ಹೋದರೆ ಅದರೊಳಗೆ ಮೀನಿಂಗ್ಲೆಸ್ ಅದು. ಅದಂದರೆ ಏನಾಗುತ್ತೆ ಅಂತಂದ್ರೆ ಒಂಥರ ದ್ವೇಷದ ರಾಜಕಾರಣ ಆಗೋಗುತ್ತೆ. ಅಷ್ಟು ಸುಲಭವಾಗಿ ಅವ್ರನ್ನ ಎನ್ಕೌಂಟ್ರ್ ಮಾಡೋಕ್ಕಾಗಲ್ಲ. ಎನ್ಕೌಂಟ್ರ್ ಮಾಡಿದ್ರೆ ಅದು ಕ್ಲಿಯರಾಗಿ ಗೊತ್ತಾಗೋಗ್ಬಿಡುತ್ತೆ. ಇದರಲ್ಲಿ ಕರ್ನಾಟಕದಲ್ಲಿ ಗೊತ್ತಾಗೋಗ್ಬಿಡುತ್ತೆ ಎಲ್ಲ ಈ ಥರ ಬೇಕು ಅಂತ ಪರ್ಪಸ್ಫುಲ್ಲಾಗಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಟಿ ರವಿ ಒಬ್ಬರು MLCಯನ್ನು ಉದ್ದೇಶದಲ್ಲಿ ಅದು ಎಲ್ಲರಿಗೂ ಹಕ್ಕಿರುತ್ತೆ. ಪೊಲೀಸ್ನವ್ರು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಏನೇ ಮಾಡಿದ್ರು ಅದಕ್ಕೆ ಒಂದು ರೀಸನಬಲ್ ಆಗಿರಬೇಕು. ಅವರು ಒಬ್ಬ ಅಧಿಕಾರಕ್ಕೆ ಬಂದಾಗ ಇವ್ರನ್ನ ಇದು ಮಾಡ್ತಾರೆ, ಇವ್ರ ಅಧಿಕಾರಕ್ಕೆ ಬಂದಾಗ ಅವ್ರನ್ನ ಇದು ಮಾಡ್ತಾರೆ. ಇಬ್ಬರು ಸಿಗಾಕೊಂಡಿರೋದು ಯಾವುದಾದ್ರು ಸ್ಕ್ಯಾಂಡಲಲ್ಲಿ ಎಲ್ಲ ಒಂದಾಗ್ಬಿಡ್ತಾರೆ. ಈಗ ರಾಜಕಾರಣ ಅಂತಂದರೆ ಬರೀ ಹಣ ಮಾಡೋದು, ಅಧಿಕಾರ, ದರ್ಪ, ದಬ್ಬಾಳಿಕೆ ಅದಕ್ಕೋಸ್ಕರ ಮಾಡ್ತಾರೆ ಹೊರತು ನಿಜವಾಗ್ಲೂ ಜನಸೇವೆ ಮಾಡ್ತಿರೋರು ಭಾರಿ ವೆರಿ ರೇರು. 1-2% ಸಿಗ್ಬೋದು ನಿಮಗೆ. ಸರ್, ಬೆಳಗಾವಿ ಅಧಿವೇಶನದಲ್ಲಿ ನಡೆದಂಥ ಘಟನೆ ನೀವು ನೋಡಿರ್ತೀರಾ ಈಗಾಗಲೇ. ಸೊ CT ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ದು ಸರಿನಾ ತಪ್ಪಾ, ಏನು ಅನಿಸ್ತು ನಿಮಗೆ? CT ರವಿ ಅವ್ರದ್ದು ಅಲ್ಲಿ ಏನಾಗಿದೆ ಅನ್ನೋದನ್ನು ಅವ್ರ ಸಭಾಪತಿಗಳು ಹೇಳ್ತೀನಿ ಅಂತ ಹೇಳಿದ್ದಾರೆ. ಸಭಾಪತಿಗಳು ರೆಕಾರ್ಡಲ್ಲಿದ್ದರೆ ಅದು ತಪ್ಪೇನೆ. ಅದು ಯಾರನ್ನ ಅದನ್ನು ಅಲ್ಲಿ ಅನ್ಪಾರ್ಲಿಮೆಂಟ್ರಿ ಓಡಿಸಿ ಯಾರೇ ಮಾಡಿದ್ರು ತಪ್ಪು. ಬಟ್ ಇದೇ ಒಂದು ಇದನ್ನು ಸ್ಟ್ಯಾಂಡ್ನ ಅವ್ರು ಎಲ್ಲರಿಗೂ ತೊಗೋಬೇಕಾಗಿತ್ತು. ಹಿಂದೆ ಅಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ, ಅಲ್ಲೇ ವಿಧಾನಸೌಧದಲ್ಲೇ ಹೊಡೆದಾಡಿದ್ದಾರೆ, ಬಾಕಿಯವ್ರು ಬಂದು ಅಟ್ಯಾಕ್ ಮಾಡಿದ್ದಾರೆ. ಅದೆಲ್ಲ ಅವ್ರಿಗೆಲ್ಲ ಬಿಟ್ಬಿಟ್ಟು ಒಬ್ಬೊಬ್ಬರಿಗೆ ಪಿಕ್ ಆ್ಯಂಡ್ ಚೂಸು ಮಾಡ್ತಾ ಹೋದರೆ ಅದರೊಳಗೆ ಮೀನಿಂಗ್ಲೆಸ್ ಅದು. ಅದಂದರೆ ಏನಾಗುತ್ತೆ ಅಂತಂದ್ರೆ ಒಂಥರ ದ್ವೇಷದ ರಾಜಕಾರಣ ಆಗೋಗುತ್ತೆ. ಯಾರಿಗೇ ಆಗಲಿ, ಯಾವುದೇ ಪಾರ್ಟಿ ಆಗಲಿ, ನಾನು ಹೇಳ್ತಾ ಇರೋದು. ಇವ್ರು ಬಂದಾಗ ಅವ್ರು ಬಂದಾಗ ಇವರು ಅಂದರೆ ತಮಿಳ್ನಾಡಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತದು. ಈಗ ಸ್ವಲ್ಪ ನಿಂತೋಗಿದೆ, ಅದೇ ಇಲ್ಲೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೇನಾಗಿದೆ ಅನ್ನೋದು ಸಭಾಪತಿಗಳು ಹೇಳ್ತೀನಿ ಅಂತ ಹೇಳ್ತಾರೆ. ರೆಕಾರ್ಡಲ್ಲಿದ್ದರೆ ಎಲ್ಲರದನ್ನು ತಪ್ಪೇನೆ ಅದನ್ನು ಇದು ಮಾಡಿದ್ರೆ. ಹಾಗೆ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರು, ಅದನ್ನು ನೋಡಿ ಕ್ಲಿಪ್ಪಿಂಗ್ ತೋರಿಸಿದ್ರು. ಅದನ್ನೇ ಇವರು ಹೆಬ್ಬಾಳ್ಕರ್ ಅವರು ಇವ್ರಿಗೆ ಜಯಮಾಲಂಗೆ ಅದೇ ಥರ ಮಾತಾಡಿದರು. ಆಮೇಲೆ ಇವ್ರದ್ದೆಲ್ಲ ಹೇಗೆ ರಾಜಕಾರಣಿಗಳದು ಅಂದರೆ ಹೇಳ್ಬಿಟ್ಟು ನೀವು ತಿರುತ್ಬಿಟ್ಟಿದ್ದೀರ ಅಂತಾರೆ, ನಿಮ್ಮನ್ನು ಹೇಳ್ಬಿಡ್ತಾರೆ. ಕೊನೆಗೆ ಇವು ಮೀಡಿಯಾದವರು ಅದನ್ನು ಚಿರಿತ್ಬಿಟ್ರು ಅಂತ ಹೇಳೋದನ್ನ ಅಕ್ಸೆಪ್ಟ್ ಯಾರು ಮಾಡ್ಕೊಂಡಿದ್ದಾರೆ? ಇವರು ಮಾಡ್ಕೊಳ್ಳೋದಿಲ್ಲ. ಅಕ್ಸೆಪ್ಟ್ ಮಾಡೋವಂಥ ಒಂದು ಧೈರ್ಯ ಎಲ್ರಿಗೂ ಇರಬೇಕು. ಹಾಗಾಗಿ ಅದನ್ನು ಈಗ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಅದೇನಾಗುತ್ತೆ ಅದನ್ನು ನೋಡ್ಕೊತಾರೆ. ಸರ್, ಅಧಿವೇಶನದಲ್ಲಿ ನಡೆದಂಥ ಗಲಾಟೆ ಅಂದರೆ ಅವರು ಅಲ್ಲೇ ಕ್ಲೋಸ್ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಆದರೆ ಇಡೀ ರಾತ್ರಿ ಅವ್ರನ್ನ ಸುತ್ತಾಡಿಸಿ ಕಬ್ಬನ್ ಗದ್ದೆ ಕರ್ಕೊಂಡು ಹೋಗಿ ಅದಾದಮೇಲೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ CT ರವಿ ಅಂದರೆ ಫೇಕ್ ಎನ್ಕೌಂಟರ್ ಮಾಡೋದಕ್ಕೋಸ್ಕರ ಇದು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಯಾಕಂದರೆ ಅಷ್ಟೊಂದು ನಿಖರವಾಗಿ ಹೇಳೋಕ್ಕಾಗಲ್ಲ. ಅಷ್ಟು ಸುಲಭವಾಗಿ ಅವ್ರನ್ನ ಎನ್ಕೌಂಟ್ರ್ ಮಾಡೋಕ್ಕಾಗಲ್ಲ. ಎನ್ಕೌಂಟ್ರ್ ಮಾಡಿದ್ರೆ ಅದು ಕ್ಲಿಯರಾಗಿ ಗೊತ್ತಾಗೋಗ್ಬಿಡುತ್ತೆ. ಇದರಲ್ಲಿ ಕರ್ನಾಟಕದಲ್ಲಿ ಗೊತ್ತಾಗೋಗ್ಬಿಡುತ್ತೆ ಎಲ್ಲ ಈ ಥರ ಬೇಕು ಅಂತ ಪರ್ಪಸ್ಫುಲ್ಲಾಗಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ಅವ್ರು ಏನಕ್ಕೆ ತಿರುಗಿಸಿದ್ರೆ ಉದ್ದೇಶ ಏನಿತ್ತು, ಯಾಕೆ ಹೋದ್ರು ಅನ್ನೋದನ್ನು ಖಂಡಿತ ಅದನ್ನು ಇನ್ವೆಸ್ಟ್ ಮಾಡಬೇಕು. ಯಾರನ್ನೇ ಆಗಲಿ, CT ರವಿ ಒಬ್ಬರು MLCಯನ್ನು ಉದ್ದೇಶದಲ್ಲಿ ಅದು ಎಲ್ಲರಿಗೂ ಹಕ್ಕಿರುತ್ತೆ. ಪೊಲೀಸ್ನವ್ರು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಏನೇ ಮಾಡಿದ್ರು ಅದಕ್ಕೆ ಒಂದು ರೀಸನಬಲ್ ಆಗಿರಬೇಕು. ಯಾವುದೇ ಆಗಲಿ ಕರ್ಕೊಂಡೋಗಿ ಒಬ್ಬನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋದಾಗ ಅದಕ್ಕೆ ರೀತಿ ನೀತಿ ಇರುತ್ತೆ. ಈಗ ನೋಡಿ, ಈಗ ನಮ್ಮ ಲೇಡೀಸ್ ಬೇಕಂದ್ರೆ ಲೇಡೀಸ್ ಕಾನ್ಸ್ಟೇಬಲೇ ಇರಬೇಕು ಅಂತ ಇದೆ. ಮತ್ತು 6 ಗಂಟೆ ಮೇಲೆ ಅರೆಸ್ಟ್ ಮಾಡ್ಬೋದು ಅಂತ ಕೆಲವು ರೂಲ್ಸು ರೆಗ್ಯುಲೇಷನ್ಸ್ ಇದೆ. ಅದನ್ನು ಮಾಡ್ಕೊಂಡು ಹೋಗ್ಬೇಕು. ಇವ್ರನ್ನ ಕರ್ಕೊಂಡು ಎಲ್ಲೆಲ್ಲೋ ತಿರುಗಿಸಿದ್ದಾರೆ ಅಂದರೆ ಅದು 100% ತಪ್ಪದು. ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಅವರೇನು ಪೊಲೀಸ್ನವ್ರು ಅವ್ರನ್ನ ಅರೆಸ್ಟ್ ಅಫಿಷಿಯಲಾಗಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. CT ರವಿ ಅವರು ಅಫಿಷಿಯಲಾಗಿ ಅರೆಸ್ಟ್ ಮಾಡಿಲ್ಲ ಅಂತ ಅಂದಮೇಲೆ ಹೇಗೆ ಅವ್ರಿಗೆ ಪ್ರಾಬ್ಲಮ್ ಆಯಿತು ಅಂತ ಗೊತ್ತಲ್ಲ. ನೋಡಿ, ತಲೆಗೇಟ್ ಬಿದ್ದಿದೆ ಅಥವಾ ಇನ್ನೇನಾದ್ರು ತೊಂದರೆ ಆಯಿತು ಅಂತಂದರೆ ಹೇಗಾಯಿತು ಅನ್ನೋದು ಡಿಸ್ಕ್ಲೋಸೇ ಆಗಲ್ಲ. ಅದರಿಂದ ಅದು ತಪ್ಪದು. ರೆಕಾರ್ಡಲ್ಲಿ ತೊಗೋಬೇಕಾಯ್ತು. ಅವ್ರನ್ನ ತೊಗೊಂಡಿದ್ರು ಏನೇ ಮಾಡಿದ್ರು ರೆಕಾರ್ಡಿಂದ ತೊಗೋಬೇಕು. ಮತ್ತು ಅವರು ಕೊಟ್ಟಿರೋ ಕಂಪ್ಲೇಂಟ್ ತೊಗೊಂಡಿಲ್ಲ ಅಂತ ಈಗ ಮತ್ತೆ ಅವರು ಇದಕ್ಕೆ ಬರೆದಿದ್ದಾರೆ. ಅವರು ಈಗ ಮತ್ತೆ ಅದನ್ನು ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾ ಇದ್ದಾರೆ. 3 ಜನ MLCಗಳು, ಅರುಣ್ ಅವರು ಮತ್ತು ಇನ್ನಿಬ್ಬರು ಸೇರ್ಕೊಂಡು, ಸುಂಕಾಪುರ ಅವರೆಲ್ಲ ಸೇರಿಕೊಂಡು ಹಾಕಿದ್ದಾರೆ. ಈಗ ಅದನ್ನು FIRನ ಲಾಡ್ಜ್ ಮಾಡ್ಕೋತಾರೆ. ಇವ್ರು ಕೊಟ್ಟಿದ್ದೀನಿ ತೊಗೊಳ್ಳಿಲ್ಲ, ಅವ್ರು ಕೊಟ್ಟಿದ್ದೀನಿ ತೊಗೊಂಡಿದ್ದಾರೆ. ಕೆಲವು ಇದೇ ಬರೋದು ಮೇಡಮ್. ಏನಂದರೆ ಅವರು ಒಬ್ಬ ಅಧಿಕಾರಕ್ಕೆ ಬಂದಾಗ ಇವ್ರನ್ನ ಇದು ಮಾಡ್ತಾರೆ, ಇವ್ರ ಅಧಿಕಾರಕ್ಕೆ ಬಂದಾಗ ಅವ್ರನ್ನ ಇದು ಮಾಡ್ತಾರೆ. ಇಬ್ಬರು ಸಿಗಾಕೊಂಡಿರೋದು ಯಾವುದಾದ್ರು ಸ್ಕ್ಯಾಂಡಲಲ್ಲಿ ಎಲ್ಲ ಒಂದಾಗ್ಬಿಡ್ತಾರೆ. ಯಾವುದೇ ಪಾರ್ಟಿ ಅವಾಗ ಬಿಟ್ಬಿಟ್ಟು ಎಲ್ಲ ಒಂದಾಗ್ಬಿಡ್ತಾರೆ. ನೋಡಿ, ಬಾಕಿದ್ದನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನೆಲ್ಲ ಇಂಪಾರ್ಟೆಂಟ್ ಎಲ್ಲ ಇಶ್ಯೂಸ್ ಎಲ್ಲ ಬಿಟ್ಬಿಟ್ರು, ಒಂದು ಹಿಡ್ಕೊಂಡ್ರು ಅಷ್ಟೇ. ಇದನ್ನು ಮಾಡಿದ್ಮೇಲೆ ಇನ್ನೊಂದು ಹಿಡಿತಾರೆ. ಇದೆಲ್ಲ ಅವ್ರದ್ದೆಲ್ಲ ಒಂದು ಪಾಲಿಟಿಕ್ಸ್ ಅಂದರೆ ಇದೇನೇನೆ ರಾಜಕೀಯ. ಅದು 9 ದಿನ ಅಧಿವೇಶನ ಮಾಡಿದ್ರು. ಸೊ ನಮ್ಮ ರಾಜ್ಯಕ್ಕೆ ಎಷ್ಟು ಯೂಸ್ಫುಲ್ ಆಯಿತು ಅಂತ ಅನಿಸ್ತಿದೆ ನಿಮಗೆ? ಈ ಅಧಿವೇಶನದಲ್ಲಿ ಏನೂ ಆಗಲಿಲ್ಲ ಮೇಡಮ್. ಸುಮ್ಮನೆ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಹಾಳು ಮಾಡಿದ್ರೆ ಅಷ್ಟೇ. ತುಂಬ ಅಧಿವೇಶನದಲ್ಲಿ ಹಂಗೆ ನಾನು ಈ 50 ವರ್ಷದಿಂದ ನೋಡ್ತಾ ಇದ್ದೀನಿ. ನಾನು ನಮ್ಮ ಸ್ನೇಹಿತರು ಎಲ್ಲ ಅವಾಗಲಿಂದ ನಾವು ಕಾಲೇಜಲ್ಲಿ ಇದ್ದಾಗಲಿಂದನೂ ನೋಡ್ತಾ ಇದ್ವಿ ಅಧಿವೇಶನದಲ್ಲಿ.
ಅಟೆಂಡೆನ್ಸೇ ಇರೋದಿಲ್ಲ, ಕೋರಮ್ಮೇ ಇರೋದಿಲ್ಲ, ಬೋರೋದೇ ಇಲ್ಲ. ಏನಕ್ಕೆ ಹಾಕ್ಬಿಟ್ಟು ಹಂಗೆ ಸೈನ್ ಮಾಡಿಬಿಟ್ಟು ಹೊರಗಡೆ ಹೋಗ್ತಾರೆ. ಅವ್ರು ಕಂಪಲ್ಸರಿ ಮಾಡಬೇಕು, ಇಷ್ಟು ದಿನ ಬರಲೇಬೇಕು, ಇಷ್ಟು ಅವರು ಅಟೆಂಡ್ ಮಾಡಲೇಬೇಕು ಅನ್ನೋದು ಇರಬೇಕು. ಒಬ್ಬರು ಇನ್ಕ್ಲೂಡಿಂಗ್ ಮಿನಿಸ್ಟರ್ಸು ಆಫೀಸಿಗೆ ಹೋದರೆ ಸಿಗೋದಿಲ್ಲ, ಅಲ್ಲಿ ಆಫೀಸ್ಗಳು ಬಾಗಿಲೇ ಹಾಕಿರ್ತವೆ, ಸೆಕ್ರೆಟ್ರಿಗಳು ಕೊಟ್ಟೋಗ್ರಿ ಅಂತಾರೆ. ಯಾರು ಹೇಳ್ತಾರೆ? ಈಗ ನಾವೇ ಒಬ್ಬರನ್ನ ಎಲೆಕ್ಟ್ ಮಾಡಿ ಜೊತೆಲೇ ಓಡಾಡಿದ್ರು ಅದೇ ಕೆಲಸ ಮಾಡ್ತಾರೆ ಅವರು. ಯಾಕಂದರೆ ಅದನ್ನು ಒಂದು ಡೆಡಿಕೇಟ್ ಇರಬೇಕು, ಒಂದು ಎಲ್ಲರೂ ಕುತ್ಕೊಂಡು ಮಾಡಬೇಕು. ಕೆಲವರು ಇದ್ದಾರೆ, ಅವರು ಕಾನ್ಸ್ಟಿಟ್ಯೂನ್ಸಿನೂ ಚೆನ್ನಾಗಿ ಇಟ್ಕೊಂಡಿರ್ತಾರೆ, ಯಾವ ಪಾರ್ಟಿ ನಿಂತ್ಕೊಂಡ್ರು ಗೆಲ್ಲೋಂಗಿರ್ತಾರೆ, ಅವ್ರ ಮೇಲೆ ಜನಕ್ಕೆ ಅಭಿಮಾನ ಇರುತ್ತೆ. TR ಶಾಮಣ್ಣ ಇದ್ದರು ಹಿಂದೆ, ಇವರು ಇದನ್ನು ಅವ್ರಿಗೆಲ್ಲ ಎಲ್ಲಿ ನಿಂತ್ಕೊಂಡ್ರು ಬರೋರು ಅಂಥವ್ರು ಸುಮಾರು ಜನ ಇದ್ದರು. ದೇವರಾಜ ಅರಸ್ಗೂ ಇದಿಲ್ಲದೆ ಕ್ಯಾಸ್ಟ್ ಇಲ್ದಿರು ಅವರು ಅಲ್ಲಿ ಉಳಿಸೋರಲ್ಲಿ ಗೆಲ್ಲೋರು, ಆಮೇಲೆ ಧರ್ಮ್ ಸಿಂಗು ಗೆಲ್ಲೋರು, ಕೆಲವರೆಲ್ಲ ಇದ್ದರು. ಈಗೆಲ್ಲ ಹೇಳೋದಲ್ಲ, ರಾಜಕಾರಣ ಅಂತಂದರೆ ಬರೀ ಹಣ ಮಾಡೋದು, ಅಧಿಕಾರ, ದರ್ಪ, ದಬ್ಬಾಳಿಕೆ, ಅದಕ್ಕೋಸ್ಕರ ಮಾಡ್ತಾರೆ ಹೊರತು ನಿಜವಾಗ್ಲೂ ಜನಸೇವೆ ಮಾಡ್ತಿರೋರು ಭಾರಿ ವೆರಿ ರೇರು. 1-2% ಸಿಗ್ಬೋದು ನಿಮಗೆ, ಎಲ್ಲರೂ ಸಿಕ್ಕಿದ್ರೆ. ಅಂಥವ್ರಿಗೆ ಅವಕಾಶನೂ ಕೊಡಲ್ಲ. ಬೀಟ್ ಪ್ಲಸ್ ಕರ್ನಾಟಕ.